ಹಲಸೂರು ಕೆರೆ ಕಲ್ಯಾಣಿ ಅವ್ಯವಸ್ಥೆಗೆ ಸ್ಥಳೀಯರು ಗರಂ ಆಗಿದ್ದಾರೆ. ಕೆರೆ ಕಲ್ಯಾಣಿ ಬಳಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ. ಹಲವು ಸಲ ಕಲ್ಯಾಣಿ ಸ್ವಚ್ಛಗೊಳಿಸುವಂತೆ ಸ್ಥಳೀಯರು ಮನವಿ ಮಾಡಿಕೊಂಡ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಹಾಗಾಗಿ ತಲೆ ಕೆಡಿಸಿಕೊಳ್ಳದ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಇದೀಗ ಸ್ಥಳೀಯರು ಸಿಡಿಮಿಡಿಗೊಂಡಿದ್ದಾರೆ. ಅಸಮರ್ಪಕ ಮತ್ತು ಅವೈಜ್ಞಾನಿಕ ಮೂರ್ತಿ ವಿಸರ್ಜನೆಗೆ ಕಿಡಿಕಾರಿತು. ಸುವ್ಯವಸ್ಥೆ ಇಲ್ಲದೆ ಕೆರೆಯಲ್ಲಿ ಗಣೇಶ ತೇಲಾಡತ್ತೆ, ವಿಗ್ರಹಗಳು ತೇಲಾಡತ್ತೆ. ಹಾಗಾಗಿ ಕೆರೆ ಕಲ್ಯಾಣಿ ಬಳಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕಿಡಿಕಾರಿರುವಂಥದ್ದು. ಈ ಬಾರಿ ಆರಂಭದಲ್ಲೇ ಬಿಬಿಎಂಪಿಗೆ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ನೋಡಿದ್ರೆ ಕಲ್ಯಾಣಿಗೆ ಕೊಳಚೆ ನೀರು ಹರಿಸೋದಕ್ಕೆ ಅಧಿಕಾರಿಗಳು ಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಗಲೀಜ್ ನೀರಲ್ಲಿ ನಾವು ಈ ಬಾರಿ ಗಣೇಶ ವಿಸರ್ಜನೆ ಮಾಡೋದಿಲ್ಲ, ಕೊಳಚೆ ನೀರನ್ನ ಹರಿಸಿ ನಮ್ಮ ನಂಬಿಕೆ ಮೇಲೆ ಗದಪ್ರಹಾರ ಮಾಡ್ತಾ ಇದ್ದಾರೆ. ಬೆಂಗಳೂರು ಗಣೇಶ ಉತ್ಸವ ಸಮಿತಿಯಿಂದ ಇದೀಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಏನ್ ಆಟನ ಪಬ್ಲಿಕ್ ಅಂದ್ರೆ ಏನು ಆಟನ ಸರ್? ಇವಾಗ ನೀವು ಇದಕ್ಕೆ ದಂಡ ಬೇಕಾ? ನೀವು ಮೇಡಮ್, ನೀವು ಇವರು ರಂಗನಾಥ್ ಸಾರು ಇನ್ನೊಬ್ರು ಎಲ್ಲ ಸೇರ್ಕೊಂಡು ಅವನಿಗೆ ಯಾರು ನೋಡ್ಕೊಂಡು ಒಂದೂವರೆ ಮೇಲೆ ಹೌದು ಸ್ಟೆಪ್ ತೊಳೆದಾಗೋಯ್ತಲ್ಲ ಮೇಡಮ್, ತೊಳೆದಾಗೋಯ್ತು. 1:30-2 ಗಂಟೆ ಮೇಲೆ ಬಿಡಿ ಅಂತಂದ್ರು. ಯಾರು ಕನ್ಸಲ್ಟ್ ಮಾಡಿ ಬಿಡಿ ಅಂತಂದ್ರು. ಯಾರು ಕನ್ಸಲ್ಟ್ ಮಾಡಿದ್ರೆ ಮೇಡಮ್? ನೀವು ಬಿಡ್ತಿದ್ರೆ ಈಗ ಎಲ್ಲಿ ಮೇಡಮ್? ಅವ್ರು ಯಾವ ವಿಚಾರ ಹೇಳ್ತಾರೆ, ಒಬ್ಬೊಬ್ರು ನಂತರ ಮಾತ್ರ ಏನ್ ಮಾಡ್ಬೇಕು ಹೇಳಿ ಮೇಡಮ್? ಮೇಡಮ್ ಇಲ್ವಾ, ನಾನು ಒಳಗಡೆ ಬಿಟ್ಟು ಹೋಗ್ತೀನಿ, ನೀವು ಆರಾಮ ಮಾಡ್ಕೊಳ್ಳಿ. ಆಗ್ಲಿ 15 ದಿವಸ ನೀವು ಈ ವ್ಯವಸ್ಥೆಯಲ್ಲಿದ್ದಾಗ, ಇವ್ರಿಗೆ ಇಷ್ಟು ಜನ ಇರುವಾಗ ನಿಮ್ ವ್ಯವಸ್ಥೆ ಇದ್ದಾಗ ಸಾವಿರಾರು ಜನ ಬಂದಾಗ ಇವ್ರು ಏನ್ ವ್ಯವಸ್ಥೆ ಮಾಡ್ತಾರೆ? ಇದಕ್ಕೆ ಖರ್ಚು ತೋರಿಸ್ತಾ ಇದ್ದಾರೆ. ಎಸ್ಟಿಮೇಟ್ ಇಲ್ಲ, ಕೇಳಿ ನೀವು ಅವ್ರನ್ನ. ಇವಾಗ ಎಸ್ಟಿಮೇಟ್ ಇಲ್ಲ, ಟೆಂಡರ್ ಇಲ್ಲ, ವರ್ಕ್ ಆರ್ಡರ್ ಇಲ್ಲ, ದುಡ್ಡು ಯಾರು ಸುರಿತಾ ಇದ್ದಾರೆ ಕೇಳಿದ್ರೆ 80 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಹಲಸೂರು ಕೆರೆ ಕಲ್ಯಾಣಿ ಸ್ವಚ್ಛಗೊಳಿಸುವಂತೆ ಅಲ್ಲಿರುವಂತಹ ಸ್ಥಳೀಯರು ಅಷ್ಟು ಸಲಿ ಮನವಿ ಮಾಡಿದ್ರು ಕೂಡ ಯಾಕೆ ಬಿಬಿಎಂಪಿ ಅಧಿಕಾರಿಗಳು ಇದ್ರ ಬಗ್ಗೆ ಕೇರ್ ಮಾಡ್ತಿಲ್ಲ ಅಂತ? ಖಂಡಿತವಾಗೂ ಬೆಂಗಳೂರಿನಲ್ಲಿ ಇನ್ನೇನು ಅಂದ್ರೆ ಗಣೇಶ ಹಬ್ಬ ಮಾಡ್ಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಇಡೀ ನಗರದ ಗಲ್ಲಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಆದ್ರೆ ಗಣಪತಿ ಕೂರಿಸುವಂತ ವ್ಯವಸ್ಥೆ ಜನಗಳು ಮಾಡ್ತಾ ಇದ್ರೆ ಗಣಪತಿ ವಿಸರ್ಜನೆಗೆ ಬಿಬಿಎಂಪಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆಯಾ ಎನ್ನುವಂತ ನಿಟ್ಟಿನಲ್ಲಿ ಅನುಮಾನ ಸೃಷ್ಟಿ ಆಗ್ತಿರುವಂತದ್ದು. ಅದಕ್ಕೆ ತಕ್ಕನಾದಂತ ಉದಾಹರಣೆ ಕೂಡ ಹಲಸೂರು ಕೆರೆ ಬಳಿ ನಡೀತಾ ಇರುವಂತದ್ದು. ಅಂದ್ರೆ ಕೆರೆಯ ಕಲ್ಯಾಣಿ ಏನಿದೆಯೋ, ಹಲಸೂರು ಕೆರೆಯಲ್ಲಿ ಕಲ್ಯಾಣಿ ಗಣೇಶ ವಿಸರ್ಜನೆಗಂತಾನೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಬಿಬಿಎಂಪಿ ಕಲ್ಯಾಣಿಯನ್ನ ನಿರ್ಮಾಣ ಮಾಡಿರುವಂತದ್ದು. ಆದ್ರೆ ಈ ಕಲ್ಯಾಣಿ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ತೋರುವಂತ ಕೆಲಸವನ್ನ ಬಿಬಿಎಂಪಿ ಮಾಡ್ತಿದೆಯಾ ಅನ್ನುವಂತ ನಿಟ್ಟಿನಲ್ಲಿ ಅನುಮಾನ ಮೂಡ್ತಾ ಇದೆ. ಇದೇ ಕಾರಣಕ್ಕಾಗಿ ಸ್ಥಳೀಯರು ಇವತ್ತು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಹೈಡ್ರಾಮಾ ಕೂಡ ಕ್ರಿಯೇಟ್ ಆಗಿದೆ. ಈ ಬಾರಿ ಗಣೇಶ ವಿಸರ್ಜನೆ ಬಳಿಕ ಜಾಗ ಇಲ್ಲದಂತೆ ಕೆರೆ ಮೇಲೆ ತೇಲಾಡುವಂತಹ, ಅಂದ್ರೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದ ಒಂದು ರೀಸನ್ ಕಣ್ಣಿಗೆ ಕಾಣ್ತಾನೆ ಇರುತ್ತೆ. ಅಂದ್ರೆ 1 ಲಕ್ಷ 1.5 ಲಕ್ಷವರೆಗೂ ಕೂಡ ಗಣೇಶ ವಿಸರ್ಜನೆ ಎರಡು ದಿನದಲ್ಲಿ ಆಗುತ್ತೆ. ಅದಾದ ಬಳಿಕ ಅಲ್ಲಿ ಗಣೇಶ ವಿಸರ್ಜನೆಗೆ ಜಾಗ ಇಲ್ಲದಂತ ಕಾರಣದಿಂದಾಗಿ ಮತ್ತೆ ಇನ್ನಷ್ಟು ಅಂದ್ರೆ 3 ದಿನಕ್ಕೆ ಬಿಡ್ತಾರೆ, 5 ದಿನಕ್ಕೆ ಬಿಡ್ತಾರೆ, 7 ದಿನಕ್ಕೆ ವಿಸರ್ಜನೆ ಮಾಡುವಂತ ಜನರು ಕೂಡ ಇರುವಂತದ್ದು. ಗಣೇಶ ಕೂರಿಸಿದಂತ ಜಾಗದಲ್ಲಿ ಕೇವಲ 3 ದಿನಕ್ಕಷ್ಟೇ ಸೀಮಿತ ಆಗಿರುವಂತ ಕಲ್ಯಾಣಿ ಇದೆಯೋ, ಇನ್ನುಳಿದಂತಹ ದಿನಗಳಲ್ಲಿ ಬರುವಂತ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡ್ಲಿಕ್ಕೆ ಜಾಗನೇ ಇರೋದಿಲ್ಲ. ಈ ಕಾರಣದಿಂದಾಗಿ ಗಣೇಶ ವಿಸರ್ಜನೆ ಜಾಗ ಇಲ್ಲದಂತ ಕಾರಣದಿಂದಾಗಿ ರಸ್ತೆಯಲ್ಲೇ ಬಿಟ್ಟು ಹೋಗುವಂತ ಉದಾಹರಣೆ ಕೂಡ ಹಲಸೂರು ಕೆರೆಯ ಕಲ್ಯಾಣಿ ಬಳಿ ನಡೆಯುತ್ತೆ. ಈ ಕಾರಣದಿಂದಾಗಿ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಯಾಕೆ ನೀವು ಮಾಡ್ಕೊಳ್ತಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ವಿರುದ್ಧವಾಗಿ ಹಲಸೂರು ಸುತ್ತಮುತ್ತಲಿರುವಂತ ನಾಗರಿಕರು ಇವತ್ತು ಪ್ರತಿಭಟನೆ ರೂಪದಲ್ಲಿ ಒಂದು ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಬಿಬಿಎಂಪಿ ಮಾತ್ರ ಅದೇ ನಿರ್ಲಕ್ಷ್ಯತನ ಧೋರಣೆ ಅನುಸರಿಸ್ತಿರುವಂತದ್ದು. ಪ್ರತಿ ಬಾರಿಯೂ ಕೂಡ ಅಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಕೊಡ್ತಾರೆ, ಆತ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡೋದಿಲ್ಲ, ಸರಿಯಾದ ರೀತಿಯಲ್ಲಿ ವಿಸರ್ಜನೆ ಮಾಡಿದಂತಹ ಗಣಪತಿ ತ್ಯಾಜ್ಯವನ್ನ ಸಾಗಾಟ ಮಾಡೋದಿಲ್ಲ, ವಿಳಂಬ ಧೋರಣೆ ತೋರಿಸೋದಕ್ಕೆ ಮೂರ್ತಿಗಳನ್ನ ಈ ರೀತಿಯಾದಂತಹ ಒಂದು ಅವ್ಯವಸ್ಥೆ ರೂಪದಲ್ಲಿ ರಸ್ತೆಯಲ್ಲೇ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅಸಮಾಧಾನವನ್ನ ಹೊರಗಾಗ್ತಾ ಇರುವಂತ ಕೆಲಸ ಆಗ್ತಾ ಇದೆ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೀವು ಈ ವ್ಯವಸ್ಥೆಯಲ್ಲಿದ್ದಾಗ, ಇವ್ರಿಗೆ ಇಷ್ಟು ಜನ ಇರುವಾಗ ನಿಮ್ ವ್ಯವಸ್ಥೆ ಇದ್ದಾಗ ಸಾವಿರಾರು ಜನ ಬಂದಾಗ ಇವ್ರು ಏನ್ ವ್ಯವಸ್ಥೆ ಮಾಡ್ತಾರೆ? ಇದಕ್ಕೆ ಖರ್ಚು ತೋರಿಸ್ತಾ ಇದ್ದಾರೆ. ಎಸ್ಟಿಮೇಟ್ ಇಲ್ಲ, ಕೇಳಿ ನೀವು ಅವ್ರನ್ನ. ಇವಾಗ ಎಸ್ಟಿಮೇಟ್ ಇಲ್ಲ, ಟೆಂಡರ್ ಇಲ್ಲ, ವರ್ಕ್ ಆರ್ಡರ್ ಇಲ್ಲ, ದುಡ್ಡು ಯಾರು ಸುರಿತಾ ಇದ್ದಾರೆ ಕೇಳಿದ್ರೆ 80 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ವ್ಯವಸ್ಥೆನೆಲ್ಲ ನಾವು
ನಾವು ನಮ್ಮ ಶಾಸಕರಿಗೆ ಕೇಳಿದ್ರು ಉತ್ತರ ಇಲ್ಲ. ಕಮಿಷನರ್ ನೆಲೆ ಬಂದ್ರು, ಕೇಳಿದ್ರೆ ನಕ್ಬಿಟ್ಟು ಹೋಗ್ತಾರೆ. ಈ ಬಿಷಪ್ ಪಾಟೀಲ್ ಸ್ಕೂಲ್ ಬಾಯ್ಸ್ ಮಾತಾಡ್ತಾರಲ್ಲ, ಆ ರೀತಿ ನಮ್ಮ BBMP ಚೀಫ್ ಕಮಿಷನರ್ ಮಾತಾಡ್ಬಿಟ್ಟು ಹೋಗಿದ್ದಾರೆ. ನೀವು ಈ ವ್ಯವಸ್ಥೆ ಇದ್ದಾಗ ಇವ್ರಿಗೆ ಇಷ್ಟು ಜನ ಇರುವಾಗ ನಿಮ್ ವ್ಯವಸ್ಥೆ ಇದ್ದಾಗ ಸಾವಿರಾರು ಜನ ಬಂದಾಗ ಇವ್ರು ಏನ್ ವ್ಯವಸ್ಥೆ ಮಾಡ್ತಾರೆ? ಇದಕ್ಕೆ ಖರ್ಚು ತೋರಿಸ್ತಾ ಇದ್ದಾರೆ. ಎಸ್ಟಿಮೇಟ್ ಇಲ್ಲ, ಕೇಳಿ ನೀವು ಅವ್ರನ್ನ. ಇವಾಗ ಎಸ್ಟಿಮೇಟ್ ಇಲ್ಲ, ಟೆಂಡರ್ ಇಲ್ಲ, ವರ್ಕ್ ಆರ್ಡರ್ ಇಲ್ಲ, ದುಡ್ಡು ಯಾರು ಸುರಿತಾ ಇದ್ದಾರೆ ಕೇಳಿದ್ರೆ 80 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ವ್ಯವಸ್ಥೆನೆಲ್ಲ ನಾವು